ಇನ್ನು ಮತ್ತೆ ರಾಜ್ಯ ರಾಜಕೀಯದ ಬಗ್ಗೆ ಮಾತಾಡಬೇಕು. ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಕೃಷ್ಣ ಬೈರೇಗೌಡರು ಭೇಟಿ ಮಾಡಿದ್ದಾರೆ ವಿಧಾನಸೌಧದ CLP ಕೊಠಡಿಯಲ್ಲಿ. BDA BMRDA ಅದರ ಸಮೇತವಾಗಿ ನೀವು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಿ ಅಂತ ಕೂಡ ಅವ್ರು ಕೇಳಿದಾರಂತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕೃಷ್ಣ ಬೈರೇಗೌಡರು ಮಾತುಕತೆ ಮಾಡಿದ್ದಾರೆ. ಈಗಾಗಲೇ ಸುರ್ಜೇವಾಲಾ ಜೊತೆಗೂ ಕೂಡ ಕೃಷ್ಣ ಬೈರೇಗೌಡ ಚರ್ಚೆ ಮಾಡಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಕೃಷ್ಣ ಬೈರೇಗೌಡರು. ಸರ್ ಮೊನ್ನೆ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ರಿ ಸರ್. ಪಾರ್ಟಿ ಆದ್ಮೇಲೆಲ್ಲ ಭೇಟಿ ಆಗ್ತಾನೆ ಇರ್ತೀವಿ. ಪಾರ್ಟಿ ಪಕ್ಷ ಸರ್ಕಾರ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರಂತೆ ಸರ್. ಇವಾಗ BDA ಕೊಟ್ಟಿದ್ದಾರೆ ಮತ್ತೆ ಇದು ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದಾರೆ, ಬಟ್ BDA ಬೇಕಂತ ಹೇಳಿದ್ರಂತೆ ಸರ್. ನಿಮ್ಮ ಸ್ವಾತಂತ್ರ್ಯ, ನೀವು ಏನ್ ಬೇಕಾದ್ರೂ ಮಾತಾಡೋದು. ಅಲ್ಲ ಇವಾಗ ಮಾತಾಡಿದ್ರು ಸರ್, ಏನಂತ ಮಾಡಿದ್ರು? ಒಂದು ರಿಯಾಕ್ಷನ್ ಸರ್ ಅಷ್ಟೇ, ಬೇರೆದೇನಿಲ್ಲ ಸರ್. ನೋ ರಿಯಾಕ್ಷನ್. ನೋ ರಿಯಾಕ್ಷನ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಇದಾದ ಮೇಲೆ ಕೃಷ್ಣ ಬೈರೇಗೌಡರು ನೋ ರಿಯಾಕ್ಷನ್ ಅಂತಂದರು. ನಾನು ಆ ರೀತಿ ಮಾತಾಡಿಲ್ಲ, BDA BMRDA ಸಮೇತ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಿ ಅಂತ ಕೇಳಿಲ್ಲ ಅಂದಿದ್ದಾರೆ ಕೃಷ್ಣ ಬೈರೇಗೌಡ. ಅಲ್ಲ ಸರ್ ಇಲ್ಲಿ ಆಯ್ತು, ದಯವಿಟ್ಟು ಟ್ರಾಫಿಕ್ ದಾರಿ. ಅಲ್ಲ ಸರ್ ಇಲ್ಲಿ ಮಾತಾಡ್ಬಿಟ್ರೆ ಬಿಟ್ಬಿಡ್ತೀವಿ ಸರ್. ಇಲ್ಲಿ ಮಾತಾಡ್ಬಿಟ್ರೆ ಬಿಟ್ಬಿಡ್ತೀವಿ. ಒಂದು ವಾರ ಆಯ್ತು, ಯಾಕೆ ಅಧಿಕಾರ ತಗೊಂಡಿಲ್ಲ ಅಂತ ಸರ್. ಬಿಡಿ 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 ಬಾ. ಅಲ್ಲ ಸರ್, ನಮ್ಗೆಲ್ಲ ಒಂಥರ ಇದಲ್ಲ ಸರ್. ಆಯ್ತಾಯ್ತು ಸರ್. ಅಲ್ಲ ಸರ್, ನೀವೆಲ್ಲ ಮಾತಾಡಿ ಒಂದು ಬಿಟ್ರೆ ನಮ್ಗೆಲ್ಲ ಇದು ಮಾತಾಡಿದ್ದೇವೆ ನೋಡಿ ಕರೆಕ್ಟ್ ಆಗಿ. ನಾನು ಆತರ ಏನು ಮಾತಾಡಿಲ್ಲ. ನಾನು ಆತರ ಏನು ಮಾತಾಡಿಲ್ಲ. ಅಸಮಾಧಾನ ಇಲ್ವಾ ಸರ್? ಯಾವ ಅಸಮಾಧಾನ ಇಲ್ಲ. ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕೆ? ಅಲ್ಲ ಸರ್, ನಿಮ್ಗೆ ಯಾವ ಅಸಮಾಧಾನ ಇಲ್ವಾ ಸರ್? ಬಿಡಿ ಬಿಡಿ ಬಿಡಿ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಈ ಮಾತಾಡಲ್ಲ, ಮೌನವಾಗಿ ಹೋಗ್ತಾರೆ ಅಂತಂದರೆ ಒಳಗಿಂದೊಳಗೆ ಏನೋ ಇದೆ ಅಂತ. ಜೊತೆಗೇನು ಅಂದರೆ ನಾನು ಆ ರೀತಿ ಹೇಳಿಲ್ಲ, ಬೇಕಿದ್ರೆ ಕೇಳಿ ಅಂತಾರೆ. ಆದರೆ ಅಸಮಾಧಾನ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಅವ್ರದ್ದು ಒಂದೇನೇ BDA BMRDA ಇದರ ಸಹಿತವಾಗಿ ನೀವು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಿ ಅನ್ನುವಂಥದ್ದು ನಿಜನಾ? ಏನು ನಡೀತಾ ಇದೆ? ರಘುನಾಥ್, ನಿಮಗೆ ಕೂಡ ಗೊತ್ತಿದೆ, ಕೃಷ್ಣ ಬೈರೇಗೌಡರು ಹೆಚ್ಚು ಮಾತನಾಡುವಂಥ ವ್ಯಕ್ತಿಯಲ್ಲ. ಆದರೆ ಮಾತನಾಡುವಂಥ ಸಂದರ್ಭದಲ್ಲಿ ತುಂಬ ನೇರವಾಗಿ, ನಿಷ್ಠುರವಾಗಿ, ಕಾರವಾಗಿ ಮಾತನಾಡ್ತಾರೆ. ಅದು ಯಾವುದೇ ವೇದಿಕೆ ಇರ್ಬೋದು, ಅದು ವಿಧಾನಸಭೆ ಇರ್ಬೋದು ಅಥವಾ ಅಧಿಕಾರಿಗಳ ಸಭೆ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಮಾತಾಡೋದನ್ನು ಗಟ್ಟಿಯಾಗಿ ಮಾತಾಡ್ತಾರೆ. ಮತ್ತು ಹೊರಗಡೆ ಅಂದರೆ ಮಾಧ್ಯಮದವರಿಗೆ ಹೆಚ್ಚಾಗಿ ಯಾವತ್ತೂ ಕೂಡ ಪ್ರತಿಕ್ರಿಯೆ ಕೊಟ್ಟಂಥದ್ದಲ್ಲ. ಆದರೆ ಆಗಿರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾರೆ. ಖಂಡಿತವಾಗ್ಲೂ ಬೆಂಗಳೂರಿನ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಗೊಂದಲಗಳಿವೆ. ಗೊಂದಲ ನಂಬರ್ 1, ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೇಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೃಷ್ಣ ಬೈರೇಗೌಡರಿಗೆ ಹಂಚಿಕೆ ಆದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಕೂಡ ಕೃಷ್ಣ ಬೈರೇಗೌಡರನ್ನ ಕರೆದು ಮಾತನಾಡಿದ್ದಾರೆ. ಯಾವ ರೀತಿ ಮಾಡ್ಬೋದು, ಏನು ಆಪ್ಷನ್ಸ್ಗಳಿದೆ ಅನ್ನುವಂಥದ್ದನ್ನು ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಹೇಳುವಂಥದ್ದು, ನಾನೇನು ಕೇಳ್ತಾ ಇರಲಿಲ್ಲ, ಬೆಂಗಳೂರಿನ ಅಭಿವೃದ್ಧಿಯನ್ನು ನಾನೇನು ಕೇಳಿಲ್ಲ, ಬದಲಾಗಿ ನೀವೇ ಕೊಟ್ಟಿರುವಂಥದ್ದು, ನೀವೇ ಹಂಚಿಕೆ ಮಾಡಿರುವಂಥದ್ದು. ಹೀಗಾಗಿ ಈ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಕೂಡ ನೀವು ಬಗೆಹರಿಸಬೇಕು ಅನ್ನುವಂಥದ್ದನ್ನು ಕೃಷ್ಣ ಬೈರೇಗೌಡರು ಸುರ್ಜೇವಾಲರಿಗೆ ಹೇಳಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಚಾರ ಅಂದರೆ ರಘುನಾಥ್, ಈಗಾಗಲೇ ಬೆಂಗಳೂರು ಅಭಿವೃದ್ಧಿಯನ್ನು ಬೆಂಗಳೂರು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಖಾತೆಯನ್ನು ನೀಡಿದ್ದಾರೆ. ಆದರೆ BMRD ಮತ್ತು BDA ಖಾತೆಯನ್ನು ನೀಡಿಲ್ಲ. ಸಹಜವಾಗಿಯೇ ಬೆಂಗಳೂರು ಅಂತ ಬಂದಾಗ ಈ ಎರಡು ಪ್ರಮುಖ ಖಾತೆಗಳಿಲ್ಲದೆ ಅದನ್ನು ವಿಭಜಿಸಿ ಕೊಡುವಂಥ ಹಿನ್ನೆಲೆಯಲ್ಲಿ ಕೇವಲ GBA ವ್ಯಾಪ್ತಿ ಅಂದರೆ ಬೆಂಗಳೂರಿನ BBMP ವ್ಯಾಪ್ತಿಯನ್ನಷ್ಟೇ ಕೊಡೋದ್ರಿಂದ ಸಾಕಷ್ಟು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಎರಡು ಇಲಾಖೆಗಳ ನಡುವೆ ಸಂವಹನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ರೀತಿ ಮೊದಲ ಬಾರಿಗೆ ಮಾಡಿದಾರಾ ಅಂದರೆ ಖಂಡಿತ ಇಲ್ಲ. ಹಿಂದೆ ಕೂಡ ಅಂದರೆ 2013ರಿಂದ 2018 ನಡುವೆ ಇದೇ ರೀತಿಯಂಥ ಸಂದರ್ಭ ಇದ್ದಂಥ ಸಂದರ್ಭದಲ್ಲೂ ಕೂಡ ಆವಾಗ ಸಿದ್ದರಾಮಯ್ಯನವರೇ BDAನ ತಮ್ಮ ಸುಪರ್ದಿಗೆ ಇಟ್ಕೊಂಡಿದ್ರು. ಇನ್ನು ಮೈತ್ರಿ ಸರ್ಕಾರದಲ್ಲೂ ಸಹ BDA ವ್ಯಾಪ್ತಿ ಅಥವಾ ಕುಮಾರಸ್ವಾಮಿ ಅವರ ಜೊತೆಗೆ ಇತ್ತು. ಹೀಗಾಗಿ ಆಡಳಿತಾತ್ಮಕವಾಗಿ ಮುಖ್ಯಮಂತ್ರಿಗಳು ಅವ್ರದ್ದೇ ಆದಂಥ ವಿಚಾರಗಳಿರುತ್ತೆ ಅಥವಾ ಅವ್ರಿಗೆ ಆದಂಥ ಪ್ರಿರೋಗೇಟಿವ್ಸ್ ಕೂಡ ಇರುತ್ತೆ. ಆದರೆ ಡೆವಲಪ್ಮೆಂಟ್ ಅಂತ ಬಂದಾಗ ಅಭಿವೃದ್ಧಿ ಮಾಡೋದಕ್ಕೆ ಕಷ್ಟ ಸಾಧ್ಯ. ಪೂರ್ಣ ಪ್ರಮಾಣದಲ್ಲಿ ಕೊಡಿ ಅಂತ ಕೃಷ್ಣ ಬೈರೇಗೌಡರು ಕೂಡ ಕೇಳಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಸುತ್ತಿನ ಮಾತುಕತೆ ಆಗಿದೆ. ಅದನ್ನು ಯಾವ ರೀತಿ ಸಾಲ್ಯೂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತೀನಿ ಅಂತ ಮಾತನ್ನು ಹೇಳ್ತಿದ್ದಾರೆ. ಈಗಾಗಲೇ ಬಹುಶಃ ಒಂದು ಸುತ್ತು ಮಾತುಕತೆ ಆಗಿದೆ. ಡಿ ಕೆ ಶಿವಕುಮಾರ್ ಮತ್ತು ಕೃಷ್ಣ ಬೈರೇಗೌಡರ ನಡುವೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ಬಹುಶಃ ಅದಕ್ಕೆ ಮುಂದಿನ ಹಂತದಲ್ಲಿ ನಮಗೆ ಸಮರ್ಪಕವಾದ ಚಿತ್ರಣ ಸಿಗುವಂಥ ಸಾಧ್ಯತೆ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.